ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನ್ನೂರ್, ಗದಗದ ಪ್ರತಿನಿಧಿ. ಇನ್ನೊಂದು ವಿಶೇಷ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ವಚನಾನಂದ ಶ್ರೀಗಳು ಕೂಡ ಈಗ BJPಯ ವಿರುದ್ಧ ಸಿಡಿದೆದ್ದಿರುವಂಥದ್ದು. ಯಾಕೆ ಅಂತಂದರೆ, ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿಯೂ ಕೂಡ ಪಂಚಮಸಾಲಿ ಸಮಾಜವನ್ನು BJP ಕೂಡ ಕಡೆಗಣಿಸ್ತಾ ಇದೆ ಅನ್ನುವಂಥ ಗಂಭೀರವಾದ ಆರೋಪವನ್ನು ವಚನಾನಂದ ಶ್ರೀಗಳು ಕೂಡ ಈಗ ಮಾಡಿರುವಂಥದ್ದು. ಇದೇ ಹಿನ್ನೆಲೆ ಒಳಗಡೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಪಂಚಮಸಾಲಿ ಸಮಾಜದ ಮುಖಂಡರೊಂದಿಗೆ ಚರ್ಚೆಯನ್ನು ಮಾಡಿ ಸಭೆಯನ್ನು ನಡೆಸಿ ಅಂತಿಮ ತೀರ್ಮಾನವನ್ನು ಸಹ ಈಗ ವಚನಾನಂದ ಶ್ರೀಗಳು ಕೂಡ ತೆಗೆದುಕೊಂಡಿರುವಂಥದ್ದು. ಯಾಕೆ ಅಂತಂದರೆ, ಈಗ ಲೋಕಸಭಾ ಚುನಾವಣೆ ವೇಳೆಯಲ್ಲಿ ಪಂಚಮಸಾಲಿ ಸಮಾಜಕ್ಕೆ ಒಂದೇ ಒಂದು ಸೀಟನ್ನು ಮಾತ್ರ ಕೊಟ್ಟಿದ್ದಾರೆ. ಇನ್ನು ಪಂಚಮಸಾಲಿ ಸಮಾಜನ ಹೊರತುಪಡಿಸಿದರೆ, ಯಾಕಂದರೆ ಪಂಚಮಸಾಲಿ ಸಮಾಜ ಸುಮಾರು 80% ಕೂಡ ಮತದಾರರಿದ್ದಾರೆ. ಆದರೆ 80% ಇರ್ತಕ್ಕಂಥ ಪಂಚಮಸಾಲಿ ಮತದಾರರಿಗೆ ಒಂದೇ ಒಂದು ಸೀಟ್ ಮಾತ್ರ BJPಯಲ್ಲಿ ಕೊಟ್ಟಿರುವುದರಿಂದ ಆಕ್ರೋಶವನ್ನು ವಚನಾನಂದ ಶ್ರೀಗಳು ಕೂಡ ಈಗ ಹೊರಹಾಕಿರುವಂಥದ್ದು. ಅದರಲ್ಲೂ ಲಿಂಗಾಯತ ಉಪಪಂಗಡದಲ್ಲಿ 10% ಇರ್ತಕ್ಕಂಥ ಜನರಿಗೆ ಅತಿ ಹೆಚ್ಚು ಸೀಟ್ಗಳನ್ನು ಕೊಟ್ಟಿದ್ದಾರೆ ಎಂಬ ಗಂಭೀರವನ್ನು ಆರೋಪವನ್ನು BJP ಮೇಲೆ ವಚನಾನಂದ ಶ್ರೀಗಳು ಕೂಡ ಈಗ ಮಾಡ್ತಾ ಇರುವಂಥದ್ದು. ಯಾಕಂದರೆ ಅಧಿಕಾರ ಸಿಕ್ಕ ಮೇಲೆ ಪಂಚಮಸಾಲಿ ಸಮಾಜವನ್ನು BJP ಕೂಡ ಕಡೆಗಣನೆ ಮಾಡ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನು ಸಹ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ, ವಚನಾನಂದ ಶ್ರೀಗಳು ಕೂಡ ಹೇಳ್ತಾರೆ, ಯಾಕಂದರೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ವೇಳೆ BJPಗೂ ಕೂಡ ನಮಗೆ ಸಾಕಷ್ಟು ಅನ್ಯಾಯ ಮಾಡಿದೆ. ಅದರಲ್ಲೂ ಕೂಡ ವಿಧಾನಸಭಾ ಚುನಾವಣೆ ವೇಳೆಯಲ್ಲೂ ಸಹ ಸಾಕಷ್ಟು ಅನ್ಯಾಯವನ್ನು ಮಾಡಿದೆ. ಯಾಕಂದರೆ 2A ಮೀಸಲಾತಿಗಾಗಿ ಸಾಕಷ್ಟು ಹೋರಾಟವನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೇವೆ. ಅದರಲ್ಲೂ ಕೂಡ BJPಗೆ ಗಟ್ಟಿ ನಿಲುವನ್ನು, ಬಲಿಷ್ಠ ಶಕ್ತಿಯನ್ನು ತುಂಬಿದ್ದು ಮಾತ್ರ ಪಂಚಮಸಾಲಿ ಸಮಾಜ. ಆದರೆ ಅಧಿಕಾರ ಅನುಭವಿಸಿದ ಮೇಲೆ ಪಂಚಮಸಾಲಿ ಸಮಾಜವನ್ನು BJP ಪಕ್ಷ ಕಡೆಗಣಿಸ್ತಾ ಇದೆ, ಅವರನ್ನು ಕಡೆಗಣನೆ ಮಾಡ್ತಾ ಇದೆ, ನಿರ್ಲಕ್ಷ್ಯವನ್ನು ತೋರ್ತಾ ಇದೆ ಅನ್ನುವಂಥ ಆರೋಪ ಸಹ ಈಗ ಕೇಳಿ ಬರ್ತಾ ಇದೆ. ಹೀಗಾಗಿ ವಚನಾನಂದ ಶ್ರೀಗಳು ಕೂಡ ಈಗ BJP ವಿರುದ್ಧ ಸಿಡಿದೆದ್ದಿರುವಂಥದ್ದು. BJP ಪಕ್ಷ ಅಧಿಕಾರ ಹಿಡಿಬೇಕಾದರೆ ಕಳೆದ 25 ವರ್ಷದಿಂದ ನಿರಂತರವಾಗಿ ಪಂಚಮಸಾಲಿ ಸಮಾಜ ಬೆನ್ನಿಗೆ ನಿಂತಿರುವುದರಿಂದ BJP ಪಕ್ಷ ಕರ್ನಾಟಕದಲ್ಲಿ 2 ಬಾರಿ ಅಧಿಕಾರದ ಗದ್ದುಗೆಯನ್ನು ಸಹ ಹಿಡಿದಿದೆ. ಹೀಗಾಗಿ ಪಂಚಮಸಾಲಿ ಸಮಾಜವನ್ನು ಅಧಿಕಾರ ಸಿಕ್ಕ ಮೇಲೆ ಕಡೆಗಣನೆ ಮಾಡ್ತಾ ಇದ್ದಾರೆ ಎಂಬ ಗಂಭೀರ ಆರೋಪನ ವಚನಾನಂದ ಶ್ರೀಗಳು ಕೂಡ ಈಗ ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿಯೂ ಕೂಡ ಪಂಚಮಸಾಲಿ ಸಮಾಜಕ್ಕೆ ಬರೀ ಒಂದೇ ಒಂದು ಸೀಟ್ ಕೊಟ್ಟಿರುವುದರಿಂದ ಸಾಕಷ್ಟು ಆಕ್ರೋಶವನ್ನು ವಚನಾನಂದ ಶ್ರೀಗಳು ಕೂಡ ಈಗ BJP ಹೈಕಮಾಂಡ್ ವಿರುದ್ಧ ಕೂಡ ಈಗ ಗುಡುಗಿರುವಂಥದ್ದು. ಅಷ್ಟೇ ಅಲ್ಲೇ ಈಗಾಗಲೇ ಪಂಚಮಸಾಲಿ ಸಮಾಜದ ಮುಖಂಡರೊಂದಿಗೆ ಈಗಾಗಲೇ ಸಭೆಯನ್ನು ಸಹ ಮಾಡಿರುವಂಥದ್ದು. ಈ ಹಿನ್ನೆಲೆ ಒಳಗಡೆ, ಯಾಕಂದರೆ ಈ ಲೋಕಸಭಾ ಚುನಾವಣೆ ವೇಳೆ BJPಗೆ ಒಂದು ತಕ್ಕ ಪಾಠವನ್ನು ನಾವು ಕಲಿಸಬೇಕು ಅನ್ನುವಂಥ ಮಾತನ್ನು ವಚನಾನಂದ ಶ್ರೀಗಳು ಕೂಡ ಹೇಳ್ತಾ ಇದ್ದಾರೆ. ಯಾಕಂದರೆ ಅವರು ಕೂಡ ಹರಿಹರ ಪೀಠದ ಒಂದು ಸ್ವಾಮೀಜಿಗಳಾಗಿರುವಂಥದ್ದು. ಅಷ್ಟೇ ಅಲ್ಲೇ ವಚನಾನಂದ ಶ್ರೀಗಳು ಕೂಡ ಒಂದು ಕಡೆ ಹೇಳ್ತಾರೆ, ಯಾವುದೇ ರೀತಿ ನಮ್ಮ BJP ಅಭ್ಯರ್ಥಿಗಳು ನಮ್ಮ ಒಂದು ಮಠಕ್ಕೆ ಬಂದರೆ ಅವರು ತಮ್ಮ ಲಾಭಕ್ಕೋಸ್ಕರ ಬರ್ತಾರೆ. 1-2-3 ಫೋಟೋವನ್ನು ತೆಗೆದುಕೊಂಡು ಪೋಸ್ಟನ್ನು ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಅದರ ಲಾಭವನ್ನು ಗಳಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನೋಡೋದಾದರೆ ವಚನಾನಂದ ಶ್ರೀಗಳು ಕೂಡ BJPಯ ವಿರುದ್ಧ ಈಗ ಒಂದು ಆಕ್ರೋಶದ ಹೊರಹಾಕ್ತಿದ್ದಾರೆ. ಯಾಕಂದರೆ ಇದೇ ಹಿನ್ನೆಲೆ ಒಳಗಡೆ ವಚನಾನಂದ ಶ್ರೀಗಳು ಕೂಡ ಈಗಾಗಲೇ ನಮ್ಮ ಪಂಚಮಸಾಲಿ ಸಮಾಜಕ್ಕೆ BJPಯಿಂದ ಸಾಕಷ್ಟು ಅನ್ಯಾಯವಾಗ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಯಾಕಂದ್ರೆ 2A ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ರು, ಅದು ಕೂಡ ಆಗಲಿಲ್ಲ. ಹೀಗಾಗಿ ಒಂದಲ್ಲ ಎರಡಲ್ಲ ಸಾಕಷ್ಟು ಸಮಸ್ಯೆಗಳು ಪಂಚಮಸಾಲಿ ಸಮಾಜಕ್ಕೆ ಆಗ್ತಾ ಇದ್ದಾವೆ, ಅನ್ಯಾಯವಾಗ್ತಾ ಇದೆ. ಇದನ್ನು ಈ ನಿಲುವನ್ನು ನಾವು ಖಂಡಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ವಚನಾನಂದ ಶ್ರೀಗಳು ಕೂಡ ಹೇಳ್ತಾರೆ. ಈ ಹಿನ್ನೆಲೆ ಒಳಗಡೆ ವಚನಾನಂದ ಶ್ರೀಗಳು ಕೂಡ ಲಕ್ಷ್ಮೇಶ್ವರದಲ್ಲಿ ಸಭೆಯ ನಂತರ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಕಳೆದ 25 ವರ್ಷದಿಂದ ಸಮುದಾಯ ಆ ಪಕ್ಷಗಳು ನಿಂತುಕೊಂಡು, ಆದರೆ ಅಧಿಕಾರ ಹಂಚಿಕೆ ಮಾಡುವಲ್ಲಿ ಪಂಚಮಸಾಲಿಗಳನ್ನ ಸಂಪೂರ್ಣವಾಗಿ ಕಡೆಗಣನೆ ಮಾಡಿದ್ದಾರೆ. ನೀವೆಲ್ಲ ಮೊನ್ನೆ ಎಲ್ಲ ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ ನೋಡಿದ್ದೀರಿ, ನೀವು ನೋಡಿದಿರ್ತಾನೆ. ಒಬ್ಬ ಪಂಚಮಸಾಲಿ ಇಲ್ಲಿವರೆಗೆ ಮುಖ್ಯಮಂತ್ರಿ ಆಗಲಿಲ್ಲ, ಉಪಮುಖ್ಯಮಂತ್ರಿಗಳಾಗಲಿಲ್ಲ, ಆದ್ರೇನು ರಾಜ್ಯಾಧ್ಯಕ್ಷ ಆಗಲಿಲ್ಲ, ವಿರೋಧ ಪಕ್ಷದ ನಾಯಕರಾಗಲಿಲ್ಲ, ವಿಧಾನಸಭಾಧ್ಯಕ್ಷ ಆಗಲಿಲ್ಲ, ವಿಧಾನ ಪರಿಷತ್ ಅಧ್ಯಕ್ಷ ಆಗಲಿಲ್ಲ, ಕೋರ್ ಕಮಿಟಿ ಇಲ್ಲ. ಮತ್ತು ಇವ್ಯಾವ ಅಧಿಕಾರ, ಕೇವಲ ಅಧಿಕಾರ ಪಡೆಯುವ ಸಲುವಾಗಿ ಪಂಚಮಸಾಲಿಗಳು ಬೇಕು. ಅಧಿಕಾರ ಹಂಚಿಕೆ ಮಾಡುವಂದಾಗ ಪಂಚಮಸಾಲಿ ಗೊತ್ತಾಗದೆ ಸೈಲೆಂಟ್ ಮಾಡ್ತಾರೆ. ಒಬ್ಬ ಪಂಚಮಸಾಲಿ ಇನ್ನೊಬ್ಬ ಪಂಚಮಸಾಲಿ ಜಗಳ ಹಚ್ಚಿ ಅವರ ಸೈಲೆಂಟ್ ಮಾಡುವಂತ ವ್ಯವಸ್ಥಿತವಾಗಿರುವಂತ ಷಡ್ಯಂತ್ರ ಈ ಸಮುದಾಯದಲ್ಲಿ ಆಗಿದೆ. ಇನ್ನು ಮುಂದೆ ಈ ಸಮುದಾಯ ಆಗಬಾರ್ದು ಅಂತಂದ್ರೆ ನೀವೆಲ್ಲ ಜಾಗೃತರಾಗಬೇಕು. ನೀವೆಲ್ಲ ಜಾಗೃತ ಆದ್ರೆ ಮಾತ್ರ ಮುಂದೆ ನಮ್ಮ ಸಮುದಾಯದ ಪ್ರತಿಯೊಬ್ಬ ಮಗು ಕೂಡ ಯಾಕೆ ಪಂಚಮಸಾಲಿ ಹುಟ್ಟಿದೆ ಅಂತ ನಂಗಾಗಬಾರ್ದು. ನಾವೆಲ್ಲ ಯಾಕೆ ಮಾಡ್ತಾ ಇದ್ದೀವಿ? ನಮ್ಮ ಮುಂದೆ ಕುಂತ ಸಂಸದ ಮಕ್ಕಳ ಭವಿಷ್ಯ ಸಲುವಾಗಿ, ಅವರ ಕನಸಿಗಾಗಿ ಇವತ್ತು
ಇವತ್ತು ಯಾವುದೇ ಒಬ್ಬ ನಾಯಕರು ನಾನು ಸರ್ಕಾರ ಬಂದ್ರೆ ನಮ್ಮ ಮೀಸಲಾತಿ ಕೊಡಿಸ್ತಾರೆ ಅಂತ ಯಾರು ಬಂದು ಹೇಳ್ತಾರೆ? ಲಾಯಿಕಾಗಿ ಹೋಗ್ತಾರೆ. ಆದ್ರೆ ನಮ್ಮ ಕೇಂದ್ರದ ಮೀಸಲಾತಿನ ಯಾರು ಕೊಡಿಸ್ತಾರೆ ಗಟ್ಟಿಗೆ ಹೇಳಬೇಕಲ್ಲ, ಹೇಳು ಧೈರ್ಯವನ್ನು ತೋರಿಸ್ಬೇಕಲ್ಲ ಅವರು. ಮತ್ತೆ ನಾವು ಯಾಕೆ ಅವರಿಗೆ ಮತವನ್ನು ಹಾಕಬೇಕು? ಅವ್ರನ್ನ ಯಾಕೆ ನಾವು ಅಧಿಕಾರ ತರಬೇಕು? ಅವ್ರದ್ದೇನು ಕಮಿಟ್ಮೆಂಟ್ ಅವರ ಬಹಿರಂಗವಾಗಿ ಹೇಳಲಿ ನಮಗೆ. ನಾವು ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಸಮುದಾಯಕ್ಕೆ ಒಟ್ಟು ಲಿಂಗಾಯತರಿಗೆ ಕೇಂದ್ರದ OBC ಮೀಸಲಾತಿಯನ್ನು ಕೊಡ್ತು ಅಂತ ಹೇಳಿ ಆವಾಗ ನಾವು ನಿರ್ಧಾರವನ್ನು ಪ್ರಕಟಿಸೋಣ. ನಾವೆಲ್ಲ ಸರಿ ತಪ್ಪು ಹೇಳಬೇಕು. ನಾವ್ ಯಾಕೆ ಹೋರಾಟವನ್ನ ಮಾಡ್ತಾ ಇದ್ದೇವೆ? ನಮ್ಮ ಸಲುವಾಗಿಲ್ಲ. ಯಾಕಂದ್ರೆ ಇವತ್ತು ರೈತಾಪಿ ಬಡವರು ಮತ್ತು ವ್ಯಕ್ತಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಗಬಾರ್ದ. ಕೇವಲ ಸಿಗ್ಲಿ ಅನ್ನೋ ಊರಿಂದ ಬಹಳಷ್ಟು ಶಿಕ್ಷಕರಿದ್ದಾರೆ, IAS ಆಫೀಸರ್ಗಳಿದ್ದಾರೆ, KS ಆಫೀಸರ್ಗಳಿದ್ದಾರೆ. ನಮ್ಮ ಕನಸು ಗದಗ ಜಿಲ್ಲೆಯ ಪ್ರತಿ ಊರಲ್ಲಿ IAS ಆಫೀಸರ್ಗಳಾಗಬೇಕು. ನಮ್ಮ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ಒಳ್ಳೆ ಸಿಗಬೇಕು. ಅವರು ಒಳ್ಳೆ ಎಜುಕೇಟೆಡ್ ಆದ್ಮೇಲೆ ಅವ್ರಿಗೆ ಒಳ್ಳೆ ನೌಕರಿ ಸಿಗಬೇಕು ಅಂತಂದ್ರೆ ಅದಕ್ಕೆ ಕೇಂದ್ರದ OBC ಮೀಸಲಾತಿ ನಮಗೆ ಬಹಳ ಅವಶ್ಯಕತೆ. ಇದ್ರ ಗಮನ ಇಟ್ಟುಕೊಳ್ಳಿ ನೀವು. ಎಸ್ ವೀಕ್ಷಕರೇ, ಕೇಳಿದ್ರಲ್ಲ ವಚನಾನಂದ ಶ್ರೀಗಳ ಮಾತನ್ನು. ವಚನಾನಂದ ಶ್ರೀಗಳು ಕೂಡ ಹೇಳ್ತಾ ಇದ್ದಾರೆ BJP ವಿರುದ್ಧ ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ. ಯಾಕೆಂತಂದರೆ ಪಂಚಮಸಾಲಿ ಸಮಾಜವನ್ನು BJP ಅಧಿಕಾರ ಸಿಕ್ಕ ಮೇಲೆ ಸೈಡ್ಲೈನನ್ನು ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಯಾಕಂದರೆ ಅಧಿಕಾರ ಕೂಡ BJPಗೆ 2 ಬಾರಿ ರಾಜ್ಯದಲ್ಲೂ ಕೂಡ BJPಗೆ ಅಧಿಕಾರ ಕೂಡ ಸಿಕ್ಕಿರುವಂಥದ್ದು. ಆ ಸಂದರ್ಭದಲ್ಲೂ ಕೂಡ BJP ಪೈಗೆ ಪಂಚಮಸಾಲಿ ಸಮಾಜ ಕೂಡ ಸಂಪೂರ್ಣವಾಗಿ ಸಪೋರ್ಟ್ ಕೂಡ ಮಾಡಿತ್ತು. ತದನಂತರ ಈಗ ಲೋಕಸಭಾ ಚುನಾವಣೆ ವೇಳೆಯಲ್ಲಿ ಯಾರಿಗೆ ನಾವು ಮತವನ್ನು ಹಾಕಬೇಕು ಅನ್ನುವ ನಿಟ್ಟಿನಲ್ಲಿ ವಚನಾನಂದ ಶ್ರೀಗಳ ಒಂದು ನೇತೃತ್ವದಲ್ಲಿ ಏನು ಪಂಚಮಸಾಲಿ ಸಮಾಜದ ಪ್ರತಿಯೊಂದು ಹಳ್ಳಿಗೆ ತೆರಳಿ ಅಲ್ಲಿಯ ಜನರ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಮುಂದಿನ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ವಚನಾನಂದ ಶ್ರೀಗಳು ಕೂಡ ಹೇಳ್ತಾ ಇದ್ದಾರೆ. ಯಾಕಂದರೆ ಪಂಚಮಸಾಲಿ ಸಮಾಜಕ್ಕೆ ಅಷ್ಟೇ ಅಲ್ಲ, ಸಾಕಷ್ಟು ಅನ್ಯಾಯವನ್ನು BJP ಮಾಡಿದೆ. ಹೀಗಾಗಿ ನಾವು ಎಲ್ಲೇ ಒಂದು ಕಡೆ ನೋವಿನಲ್ಲಿದ್ದೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಅಷ್ಟೇ ಅಲ್ಲದೆ ವಚನಾನಂದ ಶ್ರೀಗಳು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇನ್ನು BJP ಅಭ್ಯರ್ಥಿಗಳು ನಮ್ಮ ಪೀಠಕ್ಕೆ ಬರಬೇಕಾದ್ರೆ ನಾವು ಅವಕಾಶವನ್ನು ಕೊಡೋದಿಲ್ಲ. ಅವರು ಕೂಡ ಪೀಠಕ್ಕೆ ಬಂದರೆ ಅವರು ತಮ್ಮ ಸ್ವಾರ್ಥಕ್ಕಾಗಿ ಬರ್ತಾರೆ. ಅಲ್ಲಿ 2-3 ಫೋಟೋ ತೆಗೆದುಕೊಂಡು ಅವುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ತಮ್ಮ ಲಾಭವನ್ನು ಪಡೆದುಕೊಳ್ಳಲು ಬರ್ತಾರೆ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ವಚನಾನಂದ ಶ್ರೀಗಳು ಕೂಡ ಮಾಡಿರುವಂಥದ್ದು. ಒಟ್ಟಿನಲ್ಲಿ BJP ಏನಿದೆ, BJP ಸಹ ಏನು ಪಂಚಮಸಾಲಿ ಸಮಾಜಕ್ಕೆ ಸಾಕಷ್ಟು ಅನ್ಯಾಯವನ್ನು ಮಾಡ್ತಾ ಇದೆ. ಹೀಗಾಗಿ ನಾವು ಪಂಚಮಸಾಲಿ ಸಮಾಜ BJPಗೆ ನಾವು ಸಪೋರ್ಟ್ ಮಾಡಬೇಕಾ ಬಿಡಬೇಕಾ ಅನ್ನೋದ್ರ ಬಗ್ಗೆ ಜನರ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಮುಂದಿನ ನಿಲುವನ್ನು ತಿಳಿಸ್ತೀನಿ ಅನ್ನುವಂಥ ಮಾತನ್ನು ವಚನಾನಂದ ಶ್ರೀಗಳಿಗೂ ಈಗ ಸ್ಪಷ್ಟಪಡಿಸಿರುವಂಥದ್ದು. ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.